ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 95. ಶ್ರೀಪತಿಯ ಬಗ್ಗೆ ಕೃಷ್ಣನ ಮನಸ್ಸಿನಲ್ಲಿದ್ದ ಅಭಿಪ್ರಾಯವನ್ನು ತಿಳಿದು ಅಹಲ್ಯಾದೇವಿಯವರಿಗೆ ಅಮಿತ ಆನಂದವಾಗಿತ್ತು. ಏನು, ಇನ್ನೂ 1 ವಾರನಾ? ಅದೆಲ್ಲ ಆಗೋದಿಲ್ಲ. ನೀನು ಈಗಿಂದೀಗಲೇ ನಿನ್ನ ವಸ್ತುಗಳನ್ನೆಲ್ಲ ತುಂಬಿಕೊಂಡು ನನ್ನ ಜೊತೆ ಹೊರಡ್ತಾ ಇರಬೇಕು ಅಷ್ಟೆ. ನನಗೆ ವಯಸ್ಸಾಗಿದೆ, ಅದಕ್ಕಾಗಿ ನಾನು ಪ್ರೈವೇಟ್ ಹೆಲಿಕಾಪ್ಟರ್ನಲ್ಲಿ ಬಂದೆ ಅಂದ್ಕೊಂಡಿದ್ಯಾ? ನಿನ್ನನ್ನು ಆದಷ್ಟು ಬೇಗ ನೋಡಬೇಕು ಅನ್ನೋ ಆಸೆ ಒಂದು ಕಡೆ ಆದರೆ, ಅಷ್ಟೇ ಬೇಗ ಬೃಂದಾವನದ ಮಡಿಲಿಗೆ ನನ್ನ ಕೃಷ್ಣನನ್ನು ಸೇರಿಸಬೇಕು ಅನ್ನೋ ಮಹದಾಸೆ ಹೊತ್ತು ಬಂದಿದ್ದೀನಿ. ಹೊರಡು, ನಿನ್ನ ಮನೆಯ ಮಾಲೀಕರಿಗೆ ವಿಷಯ ತಿಳಿಸಿ ಕೊಡಬೇಕಾಗಿರೋ ಹಣ ಕೊಡು ಎಂದು ಅಹಲ್ಯಾದೇವಿಯವರು ಅವಸರಿಸಿದರು. ಅಮ್ಮ, ನಾನು ನಿನಗೆ ಫೋನಲ್ಲೇ ಹೇಳಿದ್ನಲ್ಲ, ಎಷ್ಟೊಂದು ಕೆಲಸ ಇನ್ನೂ ಬಾಕಿ ಇದೆ. ಕೊಡಬೇಕಾದವ್ರಿಗೆಲ್ಲ ಚಿತ್ರಪಟಗಳನ್ನು ತಲುಪಿಸೋದಕ್ಕೆ 1 ವಾರವಾದರೂ ಬೇಕೇ ಬೇಕು. ದಯವಿಟ್ಟು ಒತ್ತಾಯ ಮಾಡಬೇಡ ಎಂದ ಕೃಷ್ಣನ ಧ್ವನಿಯಲ್ಲಿ ಬೇಡಿಕೆ ಇತ್ತು. ಕಿಟ್ಟು, ನಾನು ಚಿತ್ರ ಬಿಡಿಸ್ಬೇಡ ಅಂತ ಎಲ್ಲಿ ಹೇಳಿದೆ? ನಿನ್ನ ಕೆಲಸವನ್ನು ನೀನು ಮಾಡು. ಆದರೆ ಈಗ ಮೊದಲಿನ ತರಹ ಏನೂ ಇಲ್ಲ. ಕೊರಿಯರ್ ವ್ಯವಸ್ಥೆ ಹೇಗೂ ಇದ್ದೇ ಇದೆ. ನೀನು ಅಲ್ಲೇ ಚಿತ್ರ ಬಿಡಿಸಿ ಕೊಡಬೇಕಾದವರ ವಿಳಾಸಕ್ಕೆ ಕೊರಿಯರ್ ಮಾಡಿ ತಲುಪಿಸಿದರೆ ಆಯ್ತಲ್ಲ. ಅಹಲ್ಯಾದೇವಿ ಉತ್ಸುಕತೆಯಿಂದ ತಮ್ಮ ಉಪಾಯವನ್ನು ಮಗನ ಮುಂದಿಟ್ಟರು. ಕೃಷ್ಣನಿಗೀಗ ಅಡಕತ್ತರಿಯಲ್ಲಿ ಅಡಿಕೆ ಸಿಕ್ಕಂತಹ ಅನುಭವವಾಯಿತು. ಅಮ್ಮ, ನಿನ್ನ ಉಪಾಯ ಏನೋ ಸರಿ ಇದೆ, ಆದರೆ ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರೂ ಬರೀ ಕಟ್ಟಡಗಳು, ಜನಸಂದಣಿ, ವಾಹನಗಳ ಗಲಭೆ. ಅಂತಹ ಸನ್ನಿವೇಶದ ನಡುವೆ ಚಿತ್ರ ಬಿಡಿಸೋದ್ಕಿಂತ ಕಡಲ ತೀರದ ಸುಂದರ ಪರಿಸರವನ್ನು ಸವಿಯುತ್ತಾ ಚಿತ್ರ ಬಿಡಿಸೋದ್ರಲ್ಲಿ ಏನೋ ಒಂದು ಬಗೆಯ ಆನಂದ. ನನಗೂ ಕೂಡ ನಿನ್ನ ಜೊತೆ ಸದಾ ಇರಬೇಕು ಅನ್ನೋ ಆಸೆ. ಆದರೆ ಈಗ ವಹಿಸಿಕೊಂಡಿರುವ ಕೆಲಸ ಕೂಡ ಅಷ್ಟೇ ಮುಖ್ಯವಾಗಿದೆ ಎಂದು ಹೇಳ ಹೊರಟಿದ್ದವನು ಅಮ್ಮನ ಮಾತನ್ನು ಮೀರಲು ಮನಸ್ಸಾಗದೆ, ಸರಿ ಅಮ್ಮ, ನೀವು ನನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ಅಷ್ಟು ದೂರದಿಂದ ಬಂದಿರುವಾಗ ನಾನು ಬರೋದಿಲ್ಲ ಅಂತ ಹೇಳಿ ನಿಮಗೆ ಬೇಸರ ಮಾಡೋದಿಲ್ಲ. ಒಂದು ಅರ್ಧ ಗಂಟೆ ಕುತ್ಕೊಳ್ಳಿ, ಹೊರಡೋಣ ಎಂದು ಕುಳಿತಲ್ಲಿಂದ ಮೇಲೆದ್ದನು. ಮಗನ ಮುಖದಲ್ಲಿದ್ದ ನಿರ್ಭಾವುಕತೆಯನ್ನು ಗಮನಿಸಿದ ಅಹಲ್ಯಾದೇವಿ, ಪುಟ್ಟ, ನನಗೆ ನಿನಗೂ ಬೇಸರ ಮಾಡೋದಕ್ಕೆ ಮನಸ್ಸಿಲ್ಲ. ಇಷ್ಟು ವರ್ಷಗಳೇ ಕಾದಿದ್ದೀನಿ. ಇನ್ನು 1 ವಾರ ದಿನ ಮುಂದೂಡೋದು ನನಗೇನು ದೊಡ್ಡದಲ್ಲ. ನೀನು ನಿನ್ನ ಕೆಲಸವನ್ನು ಆರಾಮದಲ್ಲಿ ಮುಗಿಸ್ಕೊಂಡು ಆದಷ್ಟು ಬೇಗ ಬಾ. ನಾನು ನಿನ್ನ ದಾರಿನೇ ಕಾಯ್ತಾ ಇರ್ತೀನಿ ಎಂದು ಮಗನ ವಾಂಛೆಯನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಮಾತನಾಡಿದರು. ಅಮ್ಮನ ಮಾತುಗಳು ಮುದುಡಿದ ಮನಸ್ಸನ್ನು ಪುನಶ್ಚೇತನಗೊಳಿಸಿತು. ಅಮ್ಮ, ತುಂಬ ಥ್ಯಾಂಕ್ಸ್. ಖಂಡಿತ ಇನ್ನು 7 ದಿನಕ್ಕೆ ಸರಿಯಾಗಿ ನಾನು ಮನೇಲಿರ್ತೀನಿ. ಆದರೆ ನಾನು ಮನೆಗೆ ಬರ್ತಾ ಇರೋ ವಿಷಯ, ನಿಮ್ಮ ಬಳಿ ಮಾತನಾಡಿದ ವಿಷಯ ಯಾವುದನ್ನು ಶ್ರೀಪತಿಗೆ ಹೇಳಬೇಡಿ. ಅವನ ಮುಖದಲ್ಲಿ ಮೂಡೋ ಆಶ್ಚರ್ಯದ ನಗುವನ್ನು ನೋಡೋ ಆಸೆ ನನಗೆ ಎಂದಾಗ ಮಗನ ಮಾತಿಗೆ ಅಹಲ್ಯಾದೇವಿ ನಗುವಿನಲ್ಲೇ ಒಪ್ಪಿಗೆ ಸೂಚಿಸಿದರು. ಕೃಷ್ಣ ಮಹಡಿಯಿಂದ ಇಳಿದು ಕೆಳಮನೆಗೆ ತೆರಳಿ ಮನೆಯ ಮಾಲೀಕರಾದ ನಳಿನಿ ಹಾಗೂ ನಾಗರಾಜಯ್ಯನವರಿಗೆ ತನ್ನ ತಾಯಿ ಬಂದಿರುವ ವಿಷಯ ತಿಳಿಸಿದ್ದರಿಂದ ಅವರೇನು ಬೇಸರಿಸಿಕೊಳ್ಳದೆ ಕೃಷ್ಣನೊಂದಿಗೆ ಅಹಲ್ಯಾದೇವಿಯವರಿಗೂ ಊಟ ಬಡಿಸಿ ಉಪಚರಿಸಿದ್ದರು. ಕ್ಷಮಿಸಿ, ನನ್ನಿಂದ ನಿಮಗೆ ತೊಂದರೆ ಆಯಿತು. ಅಹಲ್ಯಾದೇವಿ ಮುಜುಗರದಿಂದಲೇ ಊಟ ಮುಗಿಸಿದ್ದರು. ಅದೆಂತಕ್ಕೆ ಮಾರೆ ಹಾಗೆ ಹೇಳ್ತೀರಾ? ನಿಮ್ಮ ಮಗ ಕೇವಲ ನಮ್ಮ ಮನೆಯಲ್ಲಿ ತಿನ್ನಲಿಕ್ಕಷ್ಟೇ ಇರುವವನಲ್ಲ. ನಮಗೂ 2 ಗಂಡು ಮಕ್ಕಳಿದ್ರೂ ಈಗ ಜೊತೆಯಲ್ಲಿ ಯಾರೂ ಇಲ್ಲ. ಎಲ್ಲರೂ ಮದುವೆ ಮಾಡಿಕೊಂಡು ಹೆಂಡತಿಯರನ್ನು ಕರೆದುಕೊಂಡು ವಿದೇಶದಲ್ಲಿ ಸೆಟಲ್ ಆಗಿಬಿಟ್ಟಿದ್ದಾರೆ. ಇಲ್ಲಿ ನಾನು ನನ್ನ ಗಂಡ ಇಬ್ಬರೇ ಇರೋದು. ವಯಸ್ಸಾದ ನಮಗೆ ಕಾಯಿಲೆ ಬಂದು ಯಾವಾಗ ಎಲ್ಲಿ ಬಿದ್ದುಕೊಂಡಿರ್ತೇವೋ ತಿಳಿಯದು. ಆ ಸಮಯದಲ್ಲೆಲ್ಲ ನಮ್ಮನ್ನು ಹೆತ್ತ ತಂದೆ ತಾಯಿಯಂತೆ ಪ್ರೀತಿಯಿಂದ ಕಾಣ್ತಾ ಇದ್ದದ್ದು ಈ ನಿಮ್ಮ ಮಗ ಮಾತ್ರ. ಎಷ್ಟೋ ಬಾರಿ ಮಾತನಾಡುವಾಗ ಹೇಳ್ತಾ ಇದ್ದ, ನಾನು ಬಹಳ ತಪ್ಪು ಮಾಡಿಬಿಟ್ಟೆ, ಅಮ್ಮನ ಬಳಿ ಕ್ಷಮೆ ಕೇಳಬೇಕು ಅಂತ. ಗುರುತು ಪರಿಚಯ ಇಲ್ಲದ ನಮ್ಮನ್ನೇ ಇಷ್ಟು ಚೆನ್ನಾಗಿ ಕಾಣುವ ಹುಡುಗ ತನ್ನ ಹೆತ್ತ ತಾಯಿಯನ್ನು ದೂರ ಮಾಡಿಕೊಳ್ಳುವ ಪರಿಸ್ಥಿತಿ ಎಂತ ಬಂದಿರ್ಬೋದು ಅಂತ ಕೇಳಿದರೆ ನಮ್ಮ ಬಳಿ ತನ್ನ ಕಷ್ಟವನ್ನು ಹೇಳಿಕೊಳ್ತಾನೆ ಇರಲಿಲ್ಲ. ಹೇಗೋ ಕೊನೆಗೂ ಅಮ್ಮ ಮಗ ಒಂದಾದಿರಲ್ಲ, ಅದೇ ಸಂತೋಷ. ಆದರೆ ಇನ್ನು ಮುಂದೆ ಇವನು ಕೂಡ ನಮ್ಮ ಜೊತೆಯಲ್ಲಿ ಇರುವುದಿಲ್ವಲ್ಲ ಅಂತ ನನಗೂ ನನ್ನ ಯಜಮಾನರಿಗೂ ಮನಸ್ಸಿಗೆ ಏನೋ ಒಂದು ಬಗೆಯ ಬೇಸರ ಎಂದು ಅಳಲು ತೋಡಿಕೊಂಡರು.
ಕೃಷ್ಣ ಹಾಗೂ ಮನೆಯ ಮಾಲೀಕರ ಅನ್ಯೋನ್ಯತೆಯ ಬಗ್ಗೆ ಆಕೆಯ ಮಾತುಗಳೇ ಹೇಳುತ್ತಿದ್ದವು. ಆಗಷ್ಟೇ ಊಟ ಮುಗಿಸಿ ಕೈ ತೊಳೆದು ಬಂದು ಸೋಫಾದ ಮೇಲೆ ಕುಳಿತಿದ್ದ ಕೃಷ್ಣ, ಅಮ್ಮ, ನೀವೇನು ಬೇಸರ ಪಡ್ಕೋಬೇಡಿ, ಒಂದೇ ಒಂದು ಫೋನ್ ಮಾಡಿದರೆ ನಾನು ನಿಮ್ಮ ಕಣ್ಣ ಮುಂದೆ ಹಾಜರಾಗಿರ್ತೀನಿ. ಅಂಕಲ್ ಹತ್ರ ನಮ್ಮ ಮನೆಯ ವಿಳಾಸ ನೀಡಿದ್ದೀನಿ ಎಂದು ಅಲ್ಲಿಯೇ ಇದ್ದ ನಾಗರಾಜಯ್ಯನವರ ಮುಖ ನೋಡಿದನು. ನಳಿನಿ, ನೀನು ಹೆತ್ತ ಮಕ್ಕಳು ನಿನ್ನ ಜೊತೆ ಇಲ್ಲ ಅಂತ ಅಂದರೆ ಏನಂತೆ? ನಿನ್ನ ಗಂಡ ನಾನಿದ್ದೀನಿ ಅನ್ನೋದನ್ನು ಮರಿಬೇಡ. ನೋಡು, ನಾನು ಇನ್ನೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಎಂದ ನಾಗರಾಜಯ್ಯ ಸುಕ್ಕುಗಟ್ಟಿ ಜೋತು ಬಿದ್ದ ತಮ್ಮ ಸಣಕಲು ರಟ್ಟೆಯನ್ನು ಹೆಂಡತಿಯ ಮುಂದೆ ಪ್ರದರ್ಶಿಸಿದರು. ಅವರ ಹಾಸ್ಯ ಪ್ರಜ್ಞೆಗೆ ಸುತ್ತಲಿದ್ದವರೆಲ್ಲರೂ ನಗು ಬೀರಿದರೆ ನಳಿನಿ ಮಾತ್ರ, ಸಾಕು ಸುಮ್ಮನಿರಿ ಮಾರ್ರೆ, ಊರು ಹೋಗು ಅಂತದೆ, ಕಾಡು ಬಾ ಅಂತದೆ, ಇನ್ನು ಪ್ರಾಯದ ಹುಡುಗನಂತೆ ಆಡ್ತಿರಲ್ಲ ಎಂದು ತಮಾಷೆಯಾಗಿ ಗಂಡನನ್ನು ಅಣಕಿಸಿದರು. ನಾಗರಾಜಯ್ಯನವರು ಅಷ್ಟಕ್ಕೆ ಸುಮ್ಮನಾಗದೆ, ನೋಡಿದ್ಯೇನಪ್ಪ ಕೃಷ್ಣ, ಇವಳಿಗೆ ಒಂದು ಸಲ ನಿನ್ನ ಕೋಣೆಯ ಮೆಟ್ಟಿಲು ಏರಿ ಬರುವುದರೊಳಗೆ ಸಾಕಾಗಿರ್ತದೆ. ನಾನು ದಿನ 3 ಕಿಲೋಮೀಟರ್ ನಡೆದು ಬಂದರೂ ಆಯಾಸ ಆಗೋದಿಲ್ಲ. ಆದರೂ ಇವಳ ಜಂಬ ನೋಡು, ಹೆಂಗಸರೇ ಹಾಗೆ, ಮಾತಲ್ಲೇ ನಮ್ಮಂತಹ ಪಾಪದ ಗಂಡಸರನ್ನು ಮೋಡಿ ಮಾಡಿ ಬಿಡ್ತಾರೆ. ನೀನೇ ಬುದ್ಧಿವಂತ, ಹೆಂಗಸರ ಬುದ್ಧಿ ತಿಳಿದಿರೋದ್ರಿಂದಲೇ ಇನ್ನೂ ಮದುವೆ ಆಗಿಲ್ಲ ಎಂದು ತಮ್ಮ ಬೊಜ್ಜು ಬಾಯಿ ಅಗಲಿಸಿ ಹೆಂಡತಿಯ ರೌದ್ರ ರೂಪ ದರ್ಶನ ಪಡೆದರು. ಗಂಡನ ರೇಗಿಸುವ ಮಾತುಗಳು ನಳಿನಿಯವರನ್ನು ಮತ್ತಷ್ಟು ಕೋಪಕ್ಕೆ ದೂಡಿತ್ತು. ಇನ್ನು ಗಂಡ ಹೆಂಡತಿ ಜಗಳ ಶುರು ಮಾಡಿದರೆ ಅವರ ಜಗಳವನ್ನು ಬಿಡಿಸುವುದರಲ್ಲಿ ತನಗೆ ಸಾಕಾಗುತ್ತದೆ ಎಂದು ಅರಿತ ಕೃಷ್ಣ, ಅಂಕಲ್, ಯಾಕೆ ಹೆಂಗಸರ ಬಗ್ಗೆ ಅಷ್ಟು ಕಟುವಾಗಿ ಮಾತಾಡ್ತೀರಾ? ಅವರು ಇಲ್ಲ ಅಂದರೆ ನಮ್ಮ ಜೀವನವೇ ವೇಸ್ಟು. ಈಗ ನೀವೇ ನೋಡಿ, ಇವರು ಒಂದು ಘಳಿಗೆ ಮನೇಲಿ ಇಲ್ಲ ಅಂದರೂ 20 ಸಲ ಮಹಡಿ ಹತ್ತಿ ಬರ್ತೀರಾ. ನೀವು ಇವರನ್ನು ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಅದರಿಂದಲೇ ಗೊತ್ತಾಗುತ್ತೆ ಎಂದು ಪರಿಸ್ಥಿತಿಯನ್ನು ಸಂಭಾಳಿಸಿದನು. ಕೃಷ್ಣ, ಅದಕ್ಕೆ ನೀನು ನಮಗೆ ಇಷ್ಟ ಆಗೋದು. ನಮ್ಮಿಬ್ಬರದ್ದು ಪ್ರೀತಿಯ ಜಗಳ. ಇವಳಿಗೆ ನಾನು, ನನಗೆ ಇವಳು. ನಾನು ಆಗಲೇ ಹೇಳಿದ್ದು ತಮಾಷೆಗೆ. ನೀನು ಕೂಡ ಆದಷ್ಟು ಬೇಗ ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆಯಾಗು. ಇನ್ನೂ ಎಷ್ಟು ವರ್ಷ ಅಂತ ನಿನ್ನ ತಾಯಿ ಮೊಮ್ಮಕ್ಕಳ ಮುಖವನ್ನು ನೋಡಲಿಕ್ಕೆ ಕಾಯ್ತಾ ಕುಳಿತುಕೊಂಡಿರಬೇಕು. ಕೆಲ ಕ್ಷಣಗಳ ಹಿಂದಷ್ಟೇ ಹಾಸ್ಯಾಸ್ಪದ ಮಾತುಗಳನ್ನಾಡಿದ ನಾಗರಾಜಯ್ಯನವರ ಮಾತುಗಳು ಭಾವುಕತೆಗೆ ತಿರುಗಿತ್ತು. ಆ ಕ್ಷಣ ಕೃಷ್ಣ ತನ್ನ ಪ್ರೀತಿಯ ವಿಷಯವನ್ನು ತಿಳಿಸಿ ಕ್ಷಮಾಳ ಪರಿಚಯ ತಿಳಿಸಿದಾಗ ವೃದ್ಧ ದಂಪತಿಗಳ ಕಣ್ಗಳು ಸಂತೋಷದಿಂದ ಅರಳಿದವು. ಓ, ನಮ್ಮ ರಾಜರಾಯನ ಮಗಳು ಕ್ಷಮ, ಅವಳು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳು? ರಾಜರಾಯ ನಾನು ಬಹಳ ಆತ್ಮೀಯ ಸ್ನೇಹಿತರು. ಹೀಗೆ ಆತ ಒಂದು ದಿನ ಲಾರಿಗೆ ಸಿಕ್ಕು ಹಾಸಿಗೆ ಹಿಡಿದಿದ್ದ ಸಮಯದಲ್ಲಂತೂ ಆ ಮಗು ಅವನನ್ನು ಕಣ್ಣಿನಲ್ಲಿ ಕಣ್ಣಿಟ್ಟು ಜೋಪಾನವಾಗಿ ಕಾಪಾಡಿದ್ಲು. ನಮಗೂ ಅಂತಹ ಒಬ್ಬ ಮಗಳು ಇರಬಾರದಿತ್ತ ಅಂತ ಈಗಲೂ ನೊಂದುಕೊಳ್ತಾ ಇರ್ತೇವೆ. ನೀನು ತುಂಬ ಒಳ್ಳೆಯ ಹುಡುಗ, ಅವಳು ಸದ್ಗುಣವಂತೆ, ಈಡು ಜೋಡು ಬಹಳ ಚೆನ್ನಾಗಿದೆ. ಆದಷ್ಟು ಬೇಗ ಸಿಹಿ ಊಟ ಹಾಕಿಸೋದು ಮರಿಬೇಡ ಎಂದರು. ಅವನು ಮತ್ತೇನನ್ನೋ ಮಾತನಾಡುವ ಮುನ್ನವೇ ಮಾತನಾಡಲಾರಂಭಿಸಿದ ಅಹಲ್ಯಾದೇವಿ, ಖಂಡಿತ ಆದಷ್ಟು ಬೇಗ ಮದುವೆ ಊಟ ಹಾಕಿಸ್ತೀವಿ. ನೀವು ತಪ್ಪದೆ ಬರಬೇಕು, ಬಂದು ನಿಮ್ಮ ಮಗನನ್ನು ಹಾರೈಸಬೇಕು ಎಂದರು. ನಿಮ್ಮ ಮಗ ಎಂದದ್ದು ಅವರಿಗೆ ಬಹಳ ಸಂತೋಷವಾಯಿತು. ತಾಯಿಯಂತೆ ಮಗ, ನಿಮ್ಮ ಸಂಸ್ಕಾರವೇ ನಿಮ್ಮ ಮಗನಿಗೂ ಬಂದಿದೆ. ಮದುವೆಗೆ ದಿನಾಂಕ ನಿಗದಿಯಾದಾಗ ತಿಳಿಸಿ, ಖಂಡಿತ ಬರ್ತೇವೆ ದಂಪತಿಗಳು ಆನಂದದಿಂದ ಹೇಳಿದರು. ಎಲ್ಲರ ಮಾತುಕತೆ ಮುಗಿಯುತ್ತಲೇ ಅಹಲ್ಯಾದೇವಿ ದಂಪತಿಗಳಿಬ್ಬರಿಗೂ ತಿಳಿಸಿ ಮಗನೊಂದಿಗೆ ಅವನ ಕೋಣೆ ಹೊಕ್ಕವರು ಆಂಟೋನಿಗೆ ಕರೆ ಮಾಡಿ ಹೆಲಿಕಾಪ್ಟರನ್ನು ಸಿದ್ಧಗೊಳಿಸುವಂತೆ ಹೇಳಿದರು. ಅಮ್ಮ, ಇಷ್ಟು ಬೇಗ ಹೊರಟ್ಬಿಟ್ಯಾ? ಇನ್ನೂ ಸ್ವಲ್ಪ ಹೊತ್ತು ಇರ್ಬೋದಲ್ವಾ? ಕೃಷ್ಣ ಅಸಹಾಯಕನಾಗಿ ಹೇಳಿದನು. ಇಲ್ಲ ಕಿಟ್ಟು, ನಾನು ಶ್ರೀಪತಿಗೆ ಕಂಪನಿಯ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಬಂದಿದ್ದೀನಿ. ತುಂಬ ತಡವಾಗಿ ಹೋದರೆ ಅವನು ಆತಂಕ ಪಡ್ತಾನೆ. ನೋಡು, ಆಗಲೇ 7-8 ಬಾರಿ ಕಾಲ್ ಮಾಡಿದ್ದಾನೆ. ನಾನು ಹೋಗಲೇಬೇಕು, ಬೇಸರ ಮಾಡ್ಕೊಳ್ಬೇಡ ಎಂದು ಪ್ರೀತಿಯಿಂದ ಮಗನನ್ನು ಬಳಸಿ ಅವನ ಕೆನ್ನೆಗೆ ಸಿಹಿ ಮುತ್ತನಿಟ್ಟರು. ತನ್ನ ಸ್ಥಾನದಲ್ಲಿ ನಿಂತು ಅಮ್ಮನನ್ನು ಕಣ್ಣಿನಲ್ಲಿ ಕಣ್ಣಿಟ್ಟು ಕಾಪಾಡುತ್ತಿರುವ ಶ್ರೀಪತಿಯ ಬಗೆಗಿದ್ದ ಅಭಿಮಾನ
ದುಪ್ಪಟ್ಟಾಯಿತು. ತನ್ನನ್ನು ಭೇಟಿಯಾದ ವಿಷಯವನ್ನು ಶ್ರೀಪತಿಗೆ ತಿಳಿಸಕೂಡದೆಂದು ಮತ್ತೊಮ್ಮೆ ನೆನಪಿಸಿ ಹೆಲಿಪ್ಯಾಡ್ನವರೆಗೂ ಅಮ್ಮನ ಜೊತೆ ಬಂದು ಅವರನ್ನು ಬೀಳ್ಕೊಟ್ಟನು. ವಾರಗಳ ಹಿಂದಿನ ಘಟನೆಯನ್ನು ನೆನೆಯುತ್ತಿದ್ದ ಅಹಲ್ಯಾದೇವಿಯವರು ತಮ್ಮ ನೆನಪಿನ ಸುಳಿಯಿಂದ ಹೊರಬರುತ್ತಲೇ ಕೃಷ್ಣನನ್ನು ಭೇಟಿಯಾದ ಸಂದರ್ಭವನ್ನು ಎಲ್ಲರೆದುರು ವಿಷದಪಡಿಸಿದರೆ ಹೊರತು ಕೃಷ್ಣ ಹಾಗೂ ಕ್ಷಮಾಳ ವಿಷಯವನ್ನು ಬಹಿರಂಗಪಡಿಸಲಿಲ್ಲ. ಅದೇ ಕಾರಣದಿಂದಾಗಿ ಶ್ರೀಪತಿಗೂ ಸಹ ಕ್ಷಮಾ ಹಾಗೂ ಕೃಷ್ಣ ಪರಸ್ಪರ ಪ್ರೀತಿಸುತ್ತಿರುವ ವಿಷಯ ತಿಳಿಯದೇ ಹೋಯಿತು. ನಮ್ಮ ಕೃಷ್ಣ ಹೇಳ್ದಾಗೆ ಶ್ರೀಪತಿಗೆ ಯಾವ ವಿಷಯವನ್ನು ತಿಳಿಸದೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಳ್ತಾ ಇರುವಾಗಲೇ ನನಗೊಂದು ವಿಚಾರ ಹೊಳಿತು. ಕ್ಷಮ ನಮ್ಮ ಮನೆಯಲ್ಲೇ ಇದ್ದಾಳೆ ಅನ್ನೋ ವಿಷಯ ಅವನಿಗೆ ಹೇಗೂ ತಿಳಿದಿಲ್ಲ. ಬಹಳ ದಿನಗಳಿಂದ ಅವಳ ಮುಖವನ್ನು ನೋಡೋದಕ್ಕೆ ಕಾತರಿಸುತ್ತಿರುವ ನನ್ನ ಮಗನ ಮುಂದೆ ಅವಳು ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾದರೆ ಅವನ ಸಂಭ್ರಮ ಹೇಗಿರುತ್ತೆ ಅಂತ ತಿಳಿದುಕೊಳ್ಳೋ ಸಲುವಾಗಿಯೇ ಅವನಿಗೂ ಸರ್ಪ್ರೈಸ್ ಕೊಡಬೇಕು ಅಂತ ತೀರ್ಮಾನಿಸಿದೆ. ಹಾಗೆ ಆ ಮಕ್ಕಳ ಸಂಭ್ರಮ ಕಂಡ ಈ ಮನಸ್ಸಿಗೆ ಬಹಳ ಸಂತೋಷವಾಯಿತು ಎಂದು ಅಹಲ್ಯಾದೇವಿ ಭಾವಾವೇಶದಿಂದ ನುಡಿಯುತ್ತಿದ್ದರೆ ನಡುವೆ ಬಾಯಿ ಹಾಕಿದ ಕೃಷ್ಣ, ಅಮ್ಮ, ನಿನ್ನ ಮಗ ಬುದ್ಧಿವಂತ ಅಂತ ಹೇಳ್ಕೊಳ್ತೀಯ, ಆದರೆ ನನಗೆ ನೀನು ಅಂದುಕೊಂಡಷ್ಟು ಬುದ್ಧಿ ಇಲ್ಲ ಎಂದನು. ಅವನೇಕೆ ಈ ರೀತಿ ಮಾತನಾಡುತ್ತಿದ್ದಾನೆಂದು ಅಲ್ಲಿ ನೆರೆದಿದ್ದವರಾರಿಗೂ ಅರ್ಥವಾಗದಾಯಿತು. ಅಹಲ್ಯಾದೇವಿಯವರು ಕೃಷ್ಣ ಹಾಗೂ ಕ್ಷಮಾಳ ಮದುವೆಯ ವಿಷಯವನ್ನು ಪ್ರಸ್ತಾಪಿಸುವ ಮುನ್ನವೇ ಶ್ರೀಪತಿಯ ಪ್ರೀತಿಯ ವಿಷಯ ಎಲ್ಲರೆದುರು ಬಹಿರಂಗವಾಗುವುದೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕಥೆ ಕೇಳ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.